ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ್ ಸುತ್ತದ ಆಚೆ ಈಚೆ ಶುಕ್ರವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಅಂಶಗಳು: ಸಾಗರದಲ್ಲಿ ಶಿಕ್ಷಕರ ದಿನಾಚರಣೆ, ನಿವೃತ್ತ ಶಿಕ್ಷಕರಿಗೆ ಸನ್ಮಾನ, ಸಾಧಕ ಶಿಕ್ಷಕರಿಗೆ ಪುರಸ್ಕಾರ, 100% ಫಲಿತಾಂಶ ಪಡೆದ ಶಾಲೆಗಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಸನ್ಮಾನ, ಅತಿಥಿ ಮತ್ತು ಗುತ್ತಿಗೆ ಶಿಕ್ಷಕರನ್ನು ಕಾಯಂಗೊಳಿಸಿ ಅವರ ಸೇವೆ ಗುರುತಿಸಲು ಜಯಂತ್ ಒತ್ತಾಯ. ಶಿಕ್ಷಕರ ದಿನಾಚರಣೆಯಲ್ಲಿ ಮೈತ್ರಿ, ಸವಿತಾ, ಮಾಲ್ತೇಶ್, ಸಂತೋಷ್, ಪರಶುರಾಮಪ್ಪ ಮಾತು. ಮೈಸೂರು ಗುಡಿಗಾರರ ಸಹಕಾರ ಸಂಘದಿಂದ ಹಿರಿಯ ಕುಶಲಕರ್ಮಿಗಳಿಗೆ ಸನ್ಮಾನ, ಪ್ರತಿಭಾ ಪುರಸ್ಕಾರ, ಶತಮಾನೋತ್ಸವ ಭವನ ನಿರ್ಮಿಸುವ ಕುರಿತು ಲೋಕೇಶ್ ಕುಮಾರ್ ಮಾತು. ಈಗ ಸುದ್ದಿಯ ವಿವರ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಶಿಕ್ಷಕರನ್ನು ಗೌರವದಿಂದ ನೋಡಿಕೊಳ್ಳಬೇಕು. ಶಿಕ್ಷಕರ ಬಗ್ಗೆ ಸಮಾಜ ಹೆಚ್ಚು ಕಾಳಜಿ ವಹಿಸಬೇಕು ಎಂದು ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಬಿಆರ್ ಜಯಂತ್ ತಿಳಿಸಿದರು. ಸಾಗರದ ರಾಘವೇಶ್ವರ ಸಭಾಭವನದಲ್ಲಿ ಶುಕ್ರವಾರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ, ನಗರಸಭೆ ಹಾಗೂ ಶಿಕ್ಷಕರ ದಿನಾಚರಣೆ ಅನುಷ್ಠಾನ ಸಮಿತಿ ವತಿಯಿಂದ ಏರ್ಪಡಿಸಿದ್ದ ಶಿಕ್ಷಕರ ದಿನಾಚರಣೆ ಹಾಗೂ ನಿವೃತ್ತ ಶಿಕ್ಷಕರಿಗೆ ಸನ್ಮಾನ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಮಾಲ್ತೇಶ್, ನಗರಸಭಾ ಉಪಾಧ್ಯಕ್ಷೆ ಸವಿತಾ ವಾಸು, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಎನ್ ಸಂತೋಷ್ ಕುಮಾರ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಪರಶುರಾಮಪ್ಪ ಹಾಗೂ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ನಗರಸಭಾ ಅಧ್ಯಕ್ಷೆ ಮೈತ್ರಿ ಪಾಟೀಲ್ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ನಿವೃತ್ತ ಶಿಕ್ಷಕರು, ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಶಿಕ್ಷಕರು, ಎಸ್ಎಸ್ಎಲ್ಸಿಯಲ್ಲಿ 100% ಫಲಿತಾಂಶ ಪಡೆದ ಶಾಲೆಗಳನ್ನು ಹಾಗೂ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ವೇದಿಕೆಯಲ್ಲಿ ಎಎಚ್ ಭೂಮೇಶ್, ರಮೇಶ್ ಎನ್ಕೆ, ಲಕ್ಷ್ಮಣಾರ್ ನಾಯ್ಕ್, ಓಂಕಾರಪ್ಪ, ಮಹಾಬಲೇಶ್ವರ್, ಪ್ರಭು ಇಎನ್, ಸುಬ್ರಹ್ಮಣ್ಯ ಟಿಪಿ, ವಿಕ್ಟೋರಿಯಾ, ಕವಿರಾಜ್, ಚಂದ್ರಪ್ಪ, ಎಸ್ಆರ್ ಮಂಜಪ್ಪ, ಪಾರ್ವತಿ, ಬಸವರಾಜ್, ಅನ್ನಪೂರ್ಣ ಇನ್ನಿತರರು ಹಾಜರಿದ್ದರು. ಶಿಕ್ಷಕರ ಕಲಾಸಿಂಚನ ವೇದಿಕೆ ಸದಸ್ಯರು ಪ್ರಾರ್ಥಿಸಿದರು. ಕ್ಷೇತ್ರ ಶಿಕ್ಷಣಾಧಿಕಾರಿ ಪರಶುರಾಮಪ್ಪ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತನಾಡಿದರು. ಜ್ಯೋತಿ ಮತ್ತು ಸಂಘಟಿಗರು ಕಾರ್ಯಕ್ರಮ ನಿರೂಪಿಸಿದರು.
ಶಿಕ್ಷಕರು ನಾನು ನೋಡ್ತಾ ಇದ್ದೇನೆ, ಅನೇಕ ಶಿಕ್ಷಕರು ಗೌರವ ಶಿಕ್ಷಕರಾಗಿ, ಗುತ್ತಿಗೆ ಶಿಕ್ಷಕರಾಗಿ ಅತ್ಯಂತ ಕಡಿಮೆ ಅವರ ಗೌರವವನ್ನು ಪಡೆದು ಅವರು ಮಕ್ಕಳಿಗೆ ವಿದ್ಯೆಯನ್ನು ದಾನ ಮಾಡ್ತಾ ಇದ್ದಾರೆ. ಅವರ ಶ್ರಮಕ್ಕೆ ತಕ್ಕನಾದಂತ ಗೌರವಧನ ಅವರಿಗೆ ಸಿಗದೇ ಇರುವುದು ಕೂಡ ಈ ದೇಶದ ಒಂದು ದುರಂತ. ಯಾರೇ ಶಿಕ್ಷಕರಾಗಲಿ ಆ ಶಿಕ್ಷಕರಿಗೆ ಸರ್ಕಾರಕ್ಕೆ ನಾನು ಈ ಸಭೆ ಮುಖಾಂತರ ಒತ್ತಾಯ ಮಾಡ್ತೇನೆ. ಅದು ರಾಜ್ಯ ಸರ್ಕಾರ ಆಗ್ಬೋದು, ಕೇಂದ್ರ ಸರ್ಕಾರ ಆಗ್ಬೋದು, ಯಾವ ರೀತಿಯ ಶಿಕ್ಷಕರೇ ಆಗಲಿ ಅವರಿಗೆ ಗೌರವವಾಗಿ ಅವರು ಬದುಕುವಂತ ಅವರಿಗೆ ಮಾಸಿಕ ಸಂಬಳವನ್ನ ಕೊಡಬೇಕು. ಈ ಗೌರವ ಶಿಕ್ಷಕರು, ಗುತ್ತಿಗೆ ಶಿಕ್ಷಕರು ಈ ಪದವಿಯನ್ನು ತೆಗೆದು ಅವರನ್ನ ಕಾಯಂ ಶಿಕ್ಷಕರನ್ನಾಗಿ ಮಾಡಬೇಕು. ಅವರಿಗೆ ಅವರ ಏನು ಗೌರವನೇ ಏನಿದೆ ಅದರ ಬದಲಿಗೆ ಅವರಿಗೆ ಕೊಡಬೇಕಾದಂತಹ ಸಂಬಳವನ್ನ ನ್ಯಾಯಯುತವಾಗಿ ಕೊಡಬೇಕು ಅನ್ನೋದು ಕೂಡ ನಾನು ಈ ಸಂದರ್ಭದಲ್ಲಿ ಸರ್ಕಾರವನ್ನು ಒತ್ತಾಯ ಮಾಡೋದಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದ್ರೆ ನಾನೇ ನೋಡ್ತಾ ಇದ್ದೀನಿ, 5,000-6,000 ರೂಪಾಯಿಗೆ ಒಂದು ತಿಂಗಳು ಗೌರವವನ್ನು ಪಡೆದು ಪಾಠ ಹೇಳುವಂತಹ ಶಿಕ್ಷಕರ ಸ್ಥಿತಿಯನ್ನ ಸರ್ಕಾರ ಯೋಚನೆ ಮಾಡಬೇಕು. ಶಿಕ್ಷಣಕ್ಕೆ ಮಹತ್ವವನ್ನ ಕೊಡ್ತೇವೆ ಎನ್ನುವಂತ ಆಡಳಿತಗಾರರು ಈ ರೀತಿಯ ಶಿಕ್ಷಕರಿಗೆ ಅವರಿಗೆ ನ್ಯಾಯವನ್ನ ಕೊಡದೇ ಇರುವಂತಹ ಕೆಲಸವನ್ನ ಖಂಡಿತ ಮಾಡಬಹುದು. ಅದು ಬದಲಾವಣೆ ಆಗಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡಲಿಕ್ಕೆ ಸರ್ಕಾರವನ್ನ ಒತ್ತಾಯ ಮಾಡೋದಕ್ಕೆ ಇಚ್ಛೆಯನ್ನ ಕೊಡ್ತೇನೆ. ಈ ಸಂದರ್ಭದಲ್ಲಿ ಇವತ್ತು ಈ ದೇಶದಲ್ಲಿ ಶಿಕ್ಷಣ ಇವತ್ತು ಎಲ್ಲರಿಗೂ ಸಿಗುವಂತಹ ವ್ಯವಸ್ಥೆ ಆಗಿದೆ. ಅದಕ್ಕೆ ಮುಖ್ಯ ಕಾರಣ ಎಲ್ಲರಿಗೂ ಕೂಡ ಶಾಲೆಗಳು ತೆರೆದಿವೆ. ಒಂದು ಕಾಲದಲ್ಲಿ ಶಾಲೆಗಳು ಇರಲಿಲ್ಲ. ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ 2ನೇ ಹೈಸ್ಕೂಲ್ ಇತ್ತಂತೆ, ಹಿರಿಯೂರು ಹೇಳಿ 30 ಕಿಲೋಮೀಟರ್ ದೂರದಲ್ಲಿ ಅವರು ಆ 2 ಜನ ಮಕ್ಕಳನ್ನ ಪತ್ತೆ ಮಾಡಿ ಕರ್ಕೊಂಡ್ಬಂದು ಶಾಲೆಗೆ ಸೇರಿಸಿ ಶಿಕ್ಷಣ ಕೊಟ್ಟರು. ಅವ್ರಿಗೆ ನಾವು ನಿಜವಾಗಿ ಸಂಧಾನ ಮಾಡಬೇಕಾಗಿತ್ತು. ಅದು ಎಂತ ಒಂದು ಬದ್ಧತೆ. 80 ಕಿಲೋಮೀಟರ್ ದೂರ ಹೋಗಿ ಆ ತಾಯಿ ಆ ಮಗುವನ್ನ ಹುಡುಕೊಂಡು ಬಂದು ಆ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿಸ್ಬೇಕು ಅನ್ನುವ ಹಂಬಲ, ಆ ಬದ್ಧತೆ, ಅದಕ್ಕೆ ಬೆಲೆ ಕಟ್ಟಕ್ಕೆ ಸಾಧ್ಯ. ಅದಕ್ಕೆ ನಾವು ಖಂಡಿತ ಬೆಲೆ ಕಟ್ಟಕ್ಕೆ ಸಾಧ್ಯ ಇಲ್ಲ. ನಾವು ಶಿಕ್ಷಕರನ್ನ ಅತ್ಯಂತ ಗೌರವದಿಂದ ನಾವು ನೋಡಬೇಕು. ಒಂದು ದೇಶ, ಒಂದು ಸಮಾಜ, ಅದರ ಸಾಧನೆ ಯಾವ ನೋಡ್ತೀವಿ ಅಂದ್ರೆ ಎಲ್ಲರೂ ಕೂಡ ವಿದ್ಯಾವಂತ. ಕೇವಲ ವಿದ್ಯಾವಂತರನ್ನು ಮಾತ್ರ ಅಲ್ಲ, ಅವರು ಮಾನವ ಗುಣಗಳನ್ನ ಅವರಲ್ಲಿ ಬೆಳೆಸಿಕೊಳ್ಳೋದು ಮುಖಾಂತರ. ಎಜುಕೇಶನ್ ಅಂತಂದ್ರೆ ಕೇವಲ ಡಿಗ್ರಿ ಪಡೆಯೋದಾಗಲಿ, ಉದ್ಯೋಗ ಪಡೆಯೋದಾಗಲಿ ಅದು ಮಾತ್ರವೇ ಅಲ್ಲ, ಅದರ ಜೊತೆಗೆ ಅವರು ಮಾನವ ಮೌಲ್ಯಗಳನ್ನು ಕೂಡ ಅವರ ವ್ಯಕ್ತಿತ್ವದಲ್ಲಿ ಅಳವಡಿಸಿಕೊಳ್ಬೇಕು. ಹಾಗೆಯೇ ಸಮಾಜಕ್ಕೂ ಕೂಡ ಅವರು ನಮ್ಮ ಮಾನವ ಗುಣಗಳಿಂದ ಅವರು ಸಮಾಜದಲ್ಲಿ ಒಬ್ಬ ಉಪಕಾರಿ ವ್ಯಕ್ತಿಯೂ ಕೂಡ ಆಗಬೇಕು. ಅದರಿಂದ ಈ ಶಿಕ್ಷಣ ಅನ್ನೋದು ವ್ಯಕ್ತಿಗಳಿಗೆ, ಪ್ರಜೆಗಳಿಗೆ ಒಂದು ಸಂಸ್ಕಾರವನ್ನು ಕೊಡುವಂತಹ, ಒಂದು ಒಳ್ಳೆಯ ಗುಣ ನಡತೆ, ಮಾನವೀಯ ಮೌಲ್ಯಗಳನ್ನು ಕಲಿಸುವ ಒಂದು ಅತ್ಯುತ್ತಮವಾದಂತಹ ಒಂದು ವೇದಿಕೆ. ಆದ್ರಿಂದ ಈ ಶಿಕ್ಷಣಕ್ಕೆ ನಾವು ಮಹತ್ವವನ್ನ ಕೊಡಬೇಕಾದಷ್ಟು ಇವರು ಕೊಟ್ಟಿದ್ದಾರೆ ಅನ್ನುವಂಥದ್ದು ಬಹಳ ನಾವು ಯೋಚಿಸಬೇಕಾದಂತ ವಿಷಯ ಆಗಿದೆ. ಈ ದೇಶದಲ್ಲಿ ಬಹಳ ಮುಖ್ಯವಾದ ಕೆಲವು ಸುಧಾರಣೆಗಳು ಕೂಡ ಆಗಿವೆ.
ಈ ಕಾಯ್ದೆ 2009ರಲ್ಲಿ ಜಾರಿಗೆ ಅಂದ್ರೆ ಶಿಕ್ಷಣ ಸಂವಿಧಾನದ ಹಕ್ಕನ್ನಾಗಿ ಮಾಡುವಂತಹ ಶ್ರೇಷ್ಠವಾದ ಕೆಲಸ. ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಗಳಾದಾಗ 2009ರಲ್ಲಿ ಹಿರಿಯರನ್ನ ಗೌರವಿಸುವಂಥದ್ದು, ಹಾಗೆಯೇ 70% ರಿಸಲ್ಟ್ ಬಂದಿರತಕ್ಕಂತಹ ಹೈಸ್ಕೂಲ್ಗಳಿಗೆ ಅಭಿನಂದನೆ ಮಾಡ್ತಕ್ಕಂಥದ್ದು, ಅದೇ ರೀತಿ ಹೆಚ್ಚು ಅಂಕಗಳನ್ನ ತೆಗೆದುಕೊಂಡ ಪ್ರತಿಭಾವಂತ ಮಕ್ಕಳನ್ನು ಗುರುತಿಸುವಂಥದ್ದು ಅಷ್ಟೇ ಅಲ್ಲದೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟಕ್ಕೆ ಹೆಜ್ಜೆ ಇಟ್ಟಂತ ನಮ್ಮ ಶಿಕ್ಷಕರ ಪ್ರತಿಭೆಯನ್ನು ಇವತ್ತು ಈ ಒಂದು ವೇದಿಕೆಯಲ್ಲಿ ಅನಾವರಣಗೊಳಿಸುವುದರ ಮೂಲಕ ಅವರ ಪ್ರತಿಭೆಗೆ ಪುರಸ್ಕಾರವನ್ನು ಕೊಡುವಂಥ ಒಂದು ಸುಂದರವಾದ ದಿನ ಆಗಿದೆ. ಹಾಗೆಯೇ ನಾವಿವತ್ತು ಇವೆಲ್ಲವನ್ನ ನೋಡ್ತಾ ಇದ್ದೇವೆ. ಆದರೆ ಶಿಕ್ಷಕರ ಸಮಸ್ಯೆಗಳು ಸಿಕ್ಕಾಪಟ್ಟಿದೆ. ಇವತ್ತು ನಮಗೆ ಶಿಕ್ಷಕರನ್ನ ಆಯ್ಕೆ ಮಾಡಬೇಕಂತಕ್ಕಂಥದ್ದು ಪಾಠ ಮಾಡಬೇಕು ಅಥವಾ ಇನ್ನಿತರ ಕೆಲಸಗಳಿಗೆ ಅನ್ನೋದು ನಮಗೆ ಈಗ ಆ ಗೊಂದಲದ ಗೂಡಲಿನಾಗಿದೆ. ಬೆಳಗ್ಗೆ ನಮ್ಮ ಶಾಲೆ ಆರಂಭವಾದರೆ ಅಟೆಂಡೆನ್ಸ್ ಇಂದ ಆರಂಭವಾದರೆ ಸೀದಾ ಎಷ್ಟು ಸೌಜನ್ಯ, ಅದನ್ನು ಬಿಟ್ಟರೆ ಮೊಟ್ಟೆ ಎಷ್ಟು ದೊಡ್ಡ ಇದೆ, ಅದು ರೇಟ್ ಎಷ್ಟಿದೆ, ಬಾಳೆಹಣ್ಣು ಹೇಗಿದೆ, ಅಕ್ಕಿ ಸರಿ ಇದೆಯೋ, ಗೋಧಿ ಸರಿ ಇದೆಯೋ, ಏನಾದ್ರು ಹೆಚ್ಚಬೇಕಾದ್ರೆ ಮಕ್ಕಳ ಆರೋಗ್ಯ ಏನು, ಏನಾದ್ರು ತಕ್ಷಣ ಕರ್ಕೊಂಡು ಹೋಗ್ತಕ್ಕಂಥದ್ದು ಎಲ್ಲ ಕಾರ್ಯಗಳ ನಿರ್ವಹಣೆ ಹೊರೆ ನಮ್ಮ ಮೇಲೆ ಅಷ್ಟೇ ಅಲ್ಲದೆ ನಮ್ಮ ಸರ್ ಹೇಳಿದ್ರು ಉಪನ್ಯಾಸಕರು, ನಮ್ಮ ರಾಜ್ಯ ಸರ್ಕಾರದ ಚೀಫ್ ಸೆಕ್ರೆಟರಿ ಈಗಾಗಲೇ ಒಂದು ಆದೇಶವನ್ನು ಮಾಡಿದ್ದಾರೆ. ಡಿ ಸಿ ಸಾಹೇಬರಿಗೆ, ಮಾನ್ಯ ಜಿಲ್ಲಾ ದಂಡಾಧಿಕಾರಿಗಳಿಗೆ ಯಾವುದೇ ಕಾರಣಕ್ಕೂ ಶಿಕ್ಷಕರುಗಳನ್ನ BMO ಕೆಲಸಗಳಿಗೆ ತರಬಾರದು ಅಂತ. ಇವತ್ತು ನಾವು ಮಾತನಾಡುವಾಗ ಇದನ್ನು ಕೇಳಿಸಿಕೊಳ್ಳುವಂಥದ್ದು ಅಧಿಕಾರಿಗಳು, ತಾಲೂಕಿನ ಅಧಿಕಾರಿಗಳು ಇವತ್ತು ಇರಬೇಕು. ಇವರು ಕರೆದ ಗಂಟಿ ಮಾಡಕ್ಕೆ ನಾವು ಬೇಕು, ಕೋಳಿ ಗಂಟಿ ಮಾಡಕ್ಕೆ ಬೇಕು, ದನ ಗಂಟಿ ಮಾಡಕ್ಕೆ ಬೇಕು, ನೀವು ಹೇಳಿದ ಕೆಲಸ ಮಾಡಕ್ಕೆ ಬೇಕು. ಇವತ್ತು ನಮ್ಮ ಸಮಸ್ಯೆಗಳನ್ನ ಕೇಳಲಿಕ್ಕೆ ಸರ್ಕಾರದ ತಾಲೂಕಿನ ಮುಖ್ಯ ಅಧಿಕಾರಿಗಳಿಲ್ಲ. ಮಾನ್ಯ ಶಾಸಕರು ಗೊತ್ತಿದೆ, ಅವರಿಗೆ ಅನಿವಾರ್ಯ ಕಾರಣದಿಂದ ಅವರು ಬರಲಿಕ್ಕಾಗಿಲ್ಲ. ಇಲ್ಲಾಂದ್ರೆ ನಮ್ಮ ಶಿಕ್ಷಕರ ಬಗ್ಗೆ, ಶಿಕ್ಷಣದ ಬಗ್ಗೆ ಬರು ಕಾಳಜಿ ಹೋಗಿರ್ತಕ್ಕಂಥ ಶಾಸಕರು ಇವತ್ತು ಅವರಿಗೆ ಅನಿವಾರ್ಯ ಕಾರಣದಿಂದ ಹೋದರು. ಅವರಿಗೆ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಒಳ್ಳೆಯ ಸಂದೇಶವನ್ನು ಸಹ ನಮಗೆ ಕಳಿಸಿಕೊಟ್ಟಿದ್ದಾರೆ. ಇಷ್ಟೇ ಅಲ್ಲದೆ ಇಷ್ಟೊಂದು ಒತ್ತಡದಲ್ಲಿ ನಾವು ಇವತ್ತು ಕೆಲಸವನ್ನು ಮಾಡ್ತಿದ್ದೇವೆ. ನಾವು ಪಾಠ ಮಾಡಲಿಕ್ಕೆ ಸಮಯ ಸಿಗ್ತಾ ಇಲ್ಲ. ಹಾಗಾಗಿ ನಾವು ಈ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಗಳನ್ನು ನಿರ್ಮಾಣ ಮಾಡೋದು ಹೇಗೆ, ಇದು ನನಗೆ ಇವತ್ತು ಶಾಪವಾಗಿ ಕಾಣ್ತಿದೆ. ದಯವಿಟ್ಟು ಪತ್ರಕರ್ತರು ಸಹ ಇಲ್ಲ. ಈಗ ಮೊದಲು ಏನಾಗಿದೆ, ಇತರೆ ಕೆಲಸಗಳನ್ನು, ಶಿಕ್ಷಕರ ಕೆಲಸಗಳ ಸಮಸ್ಯೆಗಳನ್ನು ನಮಗೆ ಇತರೆ ಕೆಲಸಗಳನ್ನು ನಮ್ಮ ಬರ್ತವೆ ನೋಡಿ. ಇವತ್ತು ಒಬ್ಬ ಶಿಕ್ಷಕ ಅದನ್ನು ಶೌಚಾಲಯವನ್ನು ಕ್ಲೀನ್ ಮಾಡಲಿಕ್ಕೆ ಇವತ್ತು ಗುರುಗಳಿಗೆ ಶುಭಾಶಯ ಹೇಳ್ತಕ್ಕಂಥ ದಿನ, ಶಿಕ್ಷಕರ ದಿನಾಚರಣೆ ದಿನ, ಗುರುಗಳು ಶೌಚಾಲಯದಲ್ಲಿ ಹೋಗಿ ಶೌಚಾಲಯವನ್ನು ಕ್ಲೀನ್ ಮಾಡುವಂಥ ಕೆಲಸ ನಮಗೆ ಇವತ್ತು ಬಂದಿದೆ. ಹಾಗಾಗಿ ಗುರುವಿಗೆ ಏನು ಸಮಾಜದಲ್ಲಿ ಒಂದು ಸ್ಥಾನವನ್ನು ಕೊಡ್ತಾರೆ ನಾವು ಕೇಳಬೇಕಾದ್ರೆ, ಈ ರೀತಿಯಾಗಿ ಸಂಘಟನೆ ಯಾವಾಗಲೂ ಶಿಕ್ಷಕರ ಪರವಾಗಿರ್ತದೆ. ಇವತ್ತು PhD ಹೋರಾಟ ಸುಮಾರು ವರ್ಷಗಳಿಂದ ಇದು ನೆನಪಿಗೆ ಬಿದ್ದಿತ್ತು. ನಿನ್ನೆ ಒಂದು ತಾರ್ಕಿಕ ಅಂತ್ಯಕ್ಕೆ ಬಂದಿದೆ ಅಂತ ನಾನು ಭಾವಿಸಿದ್ದೇನೆ. ಆದರೂ ಸಹ ಅದರಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ಗಳಿದ್ದಾವೆ ಸಹ ನಾನು ಕೇಳಿದ್ದೇನೆ. ಮುಂದಿನ ದಿನಗಳಲ್ಲಿ ಅದು ಸರಿ ಆಗುವವರೆಗೂ ಸಂಘಟನೆ ಬಲಿಷ್ಠವಾಗಿ ಬಿಟ್ಟು ಹೋರಾಟವನ್ನು ಮಾಡ್ತಿದೆ. ನಮ್ಮ ತಾಲೂಕಿನಲ್ಲಿ ಬೆಸ್ಟ್ ಟೀಚರ್ ಆಗಿ, ಜಿಲ್ಲಾ ಬೆಸ್ಟ್ ಟೀಚರ್ ಆಗಿ ನಮ್ಮ ಭುವನೇಶ್ವರು ಹಾಗೂ ಶೀಲಾ ಮೇಡಮ್, ಭುವನೇಶ್ವರಿ ಮೇಡಮ್, ಹಾಗೆ ನಮ್ಮ ಶರಣಪ್ಪ ಸರ್ ಆಯ್ಕೆಯಾಗಿದ್ದಾರೆ. ಎಲ್ಲ ಶಿಕ್ಷಕರಿಗೂ ಸಹ ನಾನು ಸಂವಿಧಾನ ಮಾಡುವ ಸಾಷ್ಟಾಂಗ ನಮಸ್ಕಾರ. ಯಾಕಂದ್ರೆ ಎಲ್ಲರಿಗೂ ಹೇಳ್ತಿದ್ದಲ್ಲ, ನನ್ನ ಎಲ್ಲೂ ತಗೊಂಡು ಶಿಕ್ಷಕರು ಮಾತ್ರ ಅಂತ ಈ ಒಂದು ಸಂಸ್ಥೆ ಯಾಕಂದ್ರೆ ನನ್ನ ಸಮಾಜದಲ್ಲೇ ನಿವೇಶನ ಹೆಣ್ಮಕ್ಳು ಅವರು ಏನಾದ್ರು ವಿಶ್ವವಿದ್ಯಾಲಯ ಹೆಣ್ಮಕ್ಳು ತಗೊಳ್ತಾರೆ. ಒಬ್ಬ ಬರೀ ಪಾಪ 2,000 3,000
ನಮ್ಮಲ್ಲಿ ಇವತ್ತು ನಾವು ಬೇಗಾನಿಯಿಂದ ಅರ್ಕಾದಿಂದ ಅರ್ಕಾದಲ್ಲಿ ಕೆಲಸವನ್ನು ನಿರ್ವಹಣೆ ಮಾಡುವಂತಹ ಶಿಕ್ಷಕರನ್ನ ವಿಶೇಷವಾಗಿ ಇವತ್ತು ನಾವು ಆಹ್ವಾನಿಸಿದ್ದೀವಿ. ಅರ್ಕಾ ಅನೇಕರಿಗೆ ನಿಮಗೆ ಪರಿಚಯ ಇಲ್ಲ. ಅರ್ಕಾ ಎಲ್ಲಿದೆ ಅಂತಂದ್ರೆ ಇನ್ನು ಭಟ್ಕಳ ಈಗ 13-14 ಕಿಲೋಮೀಟರ್ ಅಷ್ಟೇ ಇದೆ. ಅಷ್ಟಕ್ಕೆ ನಮ್ಮ ತಾಲೂಕು ವಿಸ್ತರಿಸಿದೆ. ಇಂತಹ ಭೌಗೋಳಿಕವಾಗಿ ವಿಭಿನ್ನ ಫ್ಯೂಚರ್ನ ಹೊಂದಿರುವಂತಹ ನಮ್ಮ ತಾಲೂಕು ಇದೆಯೋ ನಮ್ಮ ತಾಲೂಕಿನ ಶಿಕ್ಷಕರು ಅದ್ಭುತವಾಗಿ ನಮ್ಮ ಕಾರ್ಯಕ್ರಮವನ್ನು ತೊಡಗಿಸಿಕೊಂಡಿದ್ದಾರೆ ಅನ್ನೋದು ನಮ್ಮ ಇತ್ತೀಚಿನ ಶೈಕ್ಷಣಿಕ ವ್ಯವಸ್ಥೆಯ ಏನು ಅವರ ಸಾಧನೆಯನ್ನು ರಿಫ್ಲೆಕ್ಟ್ ಮಾಡುತ್ತೆ. ನಮ್ಮಲ್ಲಿ 2024-25ರಲ್ಲಿ ನಮಗೆ ಎದುರು ಫಲಿತಾಂಶ ನಮಗೆ 91.25 ಫಲಿತಾಂಶ ಬಂದು ತಾಲೂಕಿನ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಜಿಲ್ಲೆಗೆ ನಮಗೆ 1ನೇ ಸ್ಥಾನ ಪ್ರಾಪ್ತವಾಗಿದೆ ಅಂತ ಹೇಳಿದ್ರೆ ಅದು ಇಲ್ಲಿ ನೆಲೆಸಿರುವಂತಹ ನಮ್ಮ ಎಲ್ಲ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರ ಸಾಧನೆ. ಇನ್ನೂ ಒಂದು ಪ್ರಮುಖವಾಗಿರುವಂತಹ ವಿಷಯ ಅಂದರೆ 2024-25ರಲ್ಲಿ NMS ಎಕ್ಸಾಮ್ ಇದು ನಮ್ಮ ಇಲಾಖೆ ನಡೆದಂತಹ ಪ್ರತಿಷ್ಠಿತ ಕಾರ್ಯಕ್ರಮ. ಅದು ನ್ಯಾಷನಲ್ ನೀಡ್ಸ್ ಕಮ್ ಮೆರಿಟ್ ಸ್ಕಾಲರ್ಶಿಪ್ ಅಂತ ಹೇಳಿ ಅದು ಮಕ್ಕಳಿಗೆ ಪ್ರತಿ ತಿಂಗಳ ಒಂದು ವರ್ಷಕ್ಕೆ 4 ವರ್ಷದವರೆಗೆ ಒಂದು ತಿಂಗಳಿಗೆ 1,000 ರೂಪಾಯಿ ಹಾಗೆ ಅದು ಸ್ಕಾಲರ್ಶಿಪ್ ಇದೆ. ಬರೀ ಸ್ಕಾಲರ್ಶಿಪ್ಗೆ ಸಿಗಬಾರಲ್ಲ, ಅದು ನ್ಯಾಷನಲ್ ಆಗಿರುವ ಪರೀಕ್ಷೆ ಆಗಿರುವ ಕಾರಣಕ್ಕಾಗಿ 8ನೇ ತರಗತಿಗೆ ಓದುವ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳು ಆದಾಯದ ನಿಧಿ ಇರುವಂತಹ ವಿದ್ಯಾರ್ಥಿಗಳಿಗೆ ಮಾತ್ರ ಪರೀಕ್ಷೆಯನ್ನು ತೆಗೆದುಕೊಳ್ಳಕ್ಕೆ ಅದು ಅವಕಾಶ ಇದೆ. ಅಂತಹದ್ರಲ್ಲಿ ನಮ್ಮ ತಾಲೂಕು ಕಳೆದ ಬಾರಿ ರಾಜ್ಯಕ್ಕೆ ಹೈಯೆಸ್ಟ್ ಮಾರ್ಕ್ಸ್ ಅನ್ನು ತೆಗೆದುಕೊಂಡ ಒಂದು ವಿದ್ಯಾರ್ಥಿ ಅದು ನಮಿತ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅರ್ಕಳದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಿರಿಯ ವಿದ್ಯಾರ್ಥಿ ನಮಿತ ಅನ್ನೋ ವಿದ್ಯಾರ್ಥಿ ಅಂತ ಹೇಳಿ ನಮಗೆ ಹೆಮ್ಮೆ ಆಗುತ್ತೆ. ಆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಿರಿಯರಿಗೆ ಗೊತ್ತಿದೆ, ತುಂಬಾ ಇಂಟೀರಿಯರ್ ಆಗಿರುವಂತಹ ಪ್ಲೇಸ್ ಅದು. ಅಲ್ಲಿ ಶಿಕ್ಷಕರು ರಾಜಶೇಖರನಲ್ಲಿ ನಮ್ಮ NMS ಶಿಕ್ಷಕರು ನಮ್ಮ ವೆಂಕಟೇಶ್ ಅಂದರೆ ಅವರು ಇವತ್ತಿಗೆ ಉಪಸ್ಥಿತರಿದ್ದಾರೆ. ಅವರು ಆ ಶಾಲೆಯ 5 ವಿದ್ಯಾರ್ಥಿಗಳನ್ನ ಅವರು NMS ಪರೀಕ್ಷೆಗೆ ಪಾಸ್ ಮಾಡಿದ್ದಾರೆ. ನಮ್ಮ ಇಡೀ ಶಿವಮೊಗ್ಗ ಜಿಲ್ಲೆಯಲ್ಲಿ ನಮ್ಮ ಸಾಗರ ತಾಲೂಕಿಗೆ 51 ವಿದ್ಯಾರ್ಥಿಗಳು ಹೆಚ್ಚು ವಿದ್ಯಾರ್ಥಿಗಳು ಪಾಸ್ ಆಗಿ ನಮ್ಮ ಶಿವಮೊಗ್ಗ ಜಿಲ್ಲೆಗೆ ನಮಗೆ ಅಗ್ರಸ್ಥಾನ ಫಸ್ಟ್ ಪ್ಲೇಸ್ ನಮಗೆ ಬಂದಿದೆ. ಇಂಥ ಅನೇಕ ಕೆಲಸ ಕಾರ್ಯಗಳಲ್ಲಿ ನಮ್ಮ ಒಳ್ಳೆಯ ಕೆಲಸಕಾರಿಗಳು ನಮ್ಮ ಶಿಕ್ಷಕರು ತಮ್ಮನ್ನು ತೊಡಗಿಸಿಕೊಂಡು ಈ ಶಿಕ್ಷಣ ವ್ಯವಸ್ಥೆಯ ಸುಧಾರಣೆಗೆ ನೀವೇನು ಹಂಬಲಿಸುತ್ತಿದ್ದೀರಿ, ನಿಮ್ಮನ್ನು ನೀವು ತೊಡಗಿಸ್ಕೊಂಡಿದ್ದೀರಿ, ಅದಕ್ಕೆ ಇಲಾಖೆಯ ಪರವಾಗಿ ಅತ್ಯಂತ ಪ್ರೀತಿಯ ಧನ್ಯವಾದ. ಬಹಳ ಮಹತ್ವವನ್ನು ಪ್ರಾಮುಖ್ಯತೆಯಿಂದ ಇಲ್ಲಿಯೂ ಕೂಡ ನಮ್ಮ ಮೌಲ್ಯವನ್ನು ಉಳಿಸಿಕೊಳ್ಳಬೇಕಾಗಿದ್ದರೆ ಅದು ಶಿಕ್ಷಕ ವೃತ್ತಿ. ಅಂತಹ ಶಿಕ್ಷಕ ವೃತ್ತಿಯಲ್ಲಿ ತಮ್ಮನ್ನು ತಾವು ಸಮರ್ಪಿಸಿಕೊಂಡು ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯವನ್ನು ನಿರ್ಮಾಣ ಮಾಡಬೇಕಾಗಿರುವ ಸಾಗರ ತಾಲೂಕಿನ ಸಮಸ್ತ ಶಿಕ್ಷಕಿ ಬಂಧುಗಳಿಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಪರವಾಗಿ ಹಾಗೂ ತಾಲೂಕಿನ ಎಲ್ಲ ಅಧಿಕಾರಿಗಳು ಸಮಸ್ತ ನೌಕರರ ಪರವಾಗಿ ಅತ್ಯಂತ ಅಭಿಮಾನದ ಪೂರ್ವೋದಯದ ಶುಭಾಶಯಗಳನ್ನು ತಿಳಿಸುತ್ತೇನೆ. ಆದ್ಮೇಲೆ ಮಾನ್ಯ ಶಾಸಕರನ್ನ ಬಹಳ ನಿರೀಕ್ಷೆ ಮಾಡಿದೆ. ಯಾಕಂತಂದ್ರೆ ನಮ್ಮ ಸಮಸ್ಯೆಗಳು, ಸೌಲಭ್ಯಗಳು, ಬೇಡಿಕೆಗಳನ್ನು ಈಡೇರಿಸಿಕೊಳ್ಬೇಕು ಅಂತಂದ್ರೆ ಆಡಳಿತವನ್ನು ನಡೆಸುವಂತಹ ಪ್ರಮುಖವಾದ ವ್ಯಕ್ತಿಗಳು ಈಗ ಇರಬೇಕಾಗುತ್ತೆ. ಬಹುಶಃ ಶಾಲಾ ಶಾಲೆಗಳು ಇಲಾಖೆಗಳಲ್ಲಿ ಕೈಗೊಳ್ಳುವಂತಹ ಯಾವುದೇ ಕಾರ್ಯಕ್ರಮಗಳಲ್ಲಿ ನಿಮ್ಮ ಶಾಲಾ ವಾರ್ಷಿಕೋತ್ಸವ, ಕ್ರೀಡಾ ಚಟುವಟಿಕೆಗಳು, ಪ್ರತಿಭಾ ಪುರಸ್ಕಾರ ಅಥವಾ ಯಾವುದೇ ರೀತಿಯಾದಂತಹ ಸರ್ಕಾರದ ಕೈಗೊಳ್ಳುವಂತಹ ಕಾರ್ಯಕ್ರಮಗಳಲ್ಲಿ ಉಪಸ್ಥಿತರಿದ್ದು ಶಿಕ್ಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ ನುಡಿಗಳನ್ನು ಹೇಳಿ ಶಿಕ್ಷಣಕ್ಕೆ ಒತ್ತು ಕೊಡುವಂತ ಯಾರು ಶಾಸಕರಿದ್ರೆ ಅದು ಗೋಪಾಕೃಷ್ಣ ಬೇಲೂರು ಸಾಹೇಬ್ ಅನ್ನುವಂಥದ್ದನ್ನ ಅತ್ಯಂತ ಹೆಮ್ಮೆಯಿಂದ ಹೇಳಿ ಬಯಸ್ತೇನೆ. ಹಾಗೆಯೇ ಮೊನ್ನೆ ಅಧಿವೇಶನದಲ್ಲೂ ಕೂಡ ವಸತಿ ಶಾಲೆಗಳು ಏನು ಇಂದಿರಾಗಾಂಧಿ ವಸತಿ ಶಾಲೆ ಇದೆ, ಮೊರಾರ್ಜಿ ವಸತಿ ಶಾಲೆಗಳಿದ್ದಾವೆ. ಆ ವಸತಿ ಶಾಲೆಗಳಲ್ಲಿ ಶೈಕ್ಷಣಿಕವಾಗಿ ಮಕ್ಕಳುಗಳ ದಾಖಲಾತಿಗಳನ್ನ ಸ್ಥಳೀಯವಾಗಿರ್ತಕ್ಕಂಥ ಮಕ್ಕಳುಗಳಿಗೆ ಆದ್ಯತೆಯನ್ನು ಕೊಡಬೇಕು ಅನ್ನುವಂಥ ಧ್ವನಿಯನ್ನು ಕೂಡ ಇರತಕ್ಕಂಥದ್ದು ಸನ್ಮಾನ್ಯ ಶ್ರೀ ಗೋಪಾಕೃಷ್ಣ ಬೇಲೂರು ಸಾಹೇಬರು. ಹಾಗೆಯೇ ನಮ್ಮ ನಗರಸಭೆಯ ಅಧ್ಯಕ್ಷರಾಗಿರ್ತಕ್ಕಂಥ ವೈದ್ಯ ಪಾಟೀಲ್ ಮೇಡಮ್ ಅವರು ಮತ್ತು ಸವಿತಾವಾಸ ಮೇಡಮ್ ಅವರು ಆ ಅಲ್ಪಾವಧಿಯಲ್ಲಿ ಅಧಿಕಾರವನ್ನು ವಹಿಸಿಕೊಂಡು ಕೂಡ ಸಾಗರ ತಾಲೂಕಿನಲ್ಲಿ ಅನೇಕ ಅಭಿವೃದ್ಧಿಪರ ಕೆಲಸ ಕಾರ್ಯಗಳನ್ನು ಅತ್ಯಂತ ಆಡಳಿತಕ್ಕೆ ದುಡಿದುಕೊಳ್ಳುವಂತ ಕೆಲಸವನ್ನು ಮಾಡ್ತಾ ಸ್ವಚ್ಛ ಸಾಗರ ಸುಂದರ ನಗರವನ್ನಾಗಿ ನಿರ್ಮಿಸುವಲ್ಲಿ ಸಾಕಷ್ಟು ಶ್ರಮವನ್ನು ಸಾಗರ ನಗರಸಭೆಯ ಕೌನ್ಸಿಲ್ಸ್ ಸದಸ್ಯರ ಅತ್ಯಂತ ಹೆಮ್ಮೆಯಿಂದ ಕೆಲಸವನ್ನು ತಾಲೂಕಿನಲ್ಲಿ ಮಾಡ್ತಾರೆ. ನಮ್ಮ ದೇಶದ ಅಪ್ರತಿಮ ಶಿಕ್ಷಣ ತಜ್ಞರಾಗಿರ್ತಕ್ಕಂಥವರು, ದೇಶಕ್ಕೆ ಅವರೇ ಆದಂತಹ ಕೊಡುಗೆಯನ್ನು ಕೊಟ್ಟಂತಹ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ ಜನ್ಮ ದಿನಾಚರಣೆ ಹಾಗೂ ಮಾತೆ ಸಾವಿತ್ರಿಬಾಯಿ ಅವರ ಜನ್ಮ ದಿನಾಚರಣೆಯನ್ನು ಶಿಕ್ಷಕರ ದಿನಾಚರಣೆಯನ್ನಾಗಿ ಮಾಡಬೇಕು ಅಂತ ಹೇಳಿ ಅವರು ಶಿಕ್ಷಕರಾಗಿ ದಿನಾಚರಣೆ
ಸ್ವಾರ್ಥವಿಲ್ಲದೆ ನಿಸ್ವಾರ್ಥ ಸೇವೆಯನ್ನು ಕೊಟ್ಟಂತಹ ಎಲ್ಲ ಶಿಕ್ಷಕ ವೃಂದಕ್ಕೆ ನಾನು ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತೇನೆ. ನಿಮ್ಮಂತಹ ಎಲ್ಲರೂ ಮಾತಾಡಿರ್ತಕ್ಕಂಥದ್ದು ನಾನು ಪುನರಾವರ್ತನೆ ಮಾಡಲಿಕ್ಕೆ ಹೋಗಲ್ಲ. ಹನುಮಂತಪ್ಪ ಸರ್ ಹೇಳಿದ್ರಲ್ಲಿ 100% ಸತ್ಯ ಇದೆ. ಅವರ ನೋವುಗಳು ನಮಗೆ ಅರ್ಥ ಆಗಿದೆ. ಅಂದರೆ ಶಿಕ್ಷಕರ ಕೆಲಸ ಯಾವ ರೀತಿಯಾಗಿರ್ತದೆ ಅಂತಕ್ಕಂಥದ್ದು ನಾವು ಕೂಡ ನೋಡ್ತೇವೆ. ಶಿಕ್ಷಕರಿಗೆ ಕೊಡ್ತಕ್ಕಂತಹ ಅವರಿಗೆ ಸ್ಯಾಲರಿಗಿಂತ ಜಾಸ್ತಿ ಕೆಲಸನೇ ಆಗಿರ್ತದೆ. ಯಾವುದೇ ಒಂದು ವಿಚಾರ ತಗೊಂಡು ಅದರಲ್ಲಿ ಶಿಕ್ಷಕರನ್ನು ತೊಡಗಿಸ್ಕೊಳ್ತಾರೆ. ಹಾಗಾಗಿ ಅವರ ನೋವುಗಳನ್ನು ನಾವು ಕೂಡ ನಮ್ಮ ಕೈಲಾದಷ್ಟು ನಮ್ಮ ಮೇಲಿನ ಅಧಿಕಾರಿಗಳಿಗೆ ತಲುಪಿಸುವ ಮುಟ್ಟಿಸುವ ಕಾರ್ಯವನ್ನು ನಾನು ಕೂಡ ಮಾಡ್ತೀನಿ ಅಂತ ನಿಮ್ಮ ಮುಂದೆ ಹೇಳ್ತಾ, ನಿಮ್ಮ ರಾಜ್ಯಾಧ್ಯಕ್ಷರು ಒಳ್ಳೆಯ ಶರಕ್ಷಕರು ಅವರಿಗೂ ಕೂಡ ನಿಮ್ಮೆಲ್ಲರ ನೋವುಗಳನ್ನು ನಾನು ತಲುಪಿಸುವ ಕಾರ್ಯವನ್ನು ನಾನು ಕೂಡ ನನ್ನ ಸಭೆ ಅಧ್ಯಕ್ಷರಾಗಿ ಮಾಡ್ತೀನಿ ಅಂತ ಹೇಳ್ತಾ, ನಿಮ್ಮ ಒಂದು ಶಿಕ್ಷಕರಲ್ಲಿ ನನಗೆ ನಿಜವಾಗ್ಲೂ ನೆಮ್ಮೆ ಅಂತಕ್ಕಂಥದ್ದು ಮುಂದೆ ಗುರಿ ಇರಬೇಕಂತೆ, ಹಿಂದೆ ಗುರು ಇರಬೇಕಂತೆ. ನಿಮ್ಮಂತಹ ಗುರುಗಳು ಕಳಿಸಿರೋದ್ರಿಂದ ನಮ್ಮಂತವ್ರಿಗೆ ನಿಂತುಕೊಂಡು ಮಾತಾಡಲಿಕ್ಕೆ ಕಾರಣ ಆಗಿರೋದು ನಿಮ್ಮಂಥ ಗುರುಗಳು. ಹಾಗಾಗಿ ನಿಮ್ಮಂಥ ಗುರುಗಳ ಮುಂದೆ ಮಾತಾಡಲಿಕ್ಕೆ ನನಗೆ ಭಯ ಆಗ್ತದೆ. ಇವರೆಲ್ಲ ಮಾತಾಡಿದ್ರೆ ನನಗೆ ಖುಷಿ ಅನಿಸ್ತದೆ. ಯಾಕೆಂದರೆ ಒಂದು ಎರಡೇ ಮಾತಲ್ಲಿ ಮುಗಿಸಿ ಅಂತ ಹೇಳ್ತಾರೆ ಅಂತ ಹೇಳ್ಬಿಟ್ಟು. ಆದರೆ ನೀವು ತಪ್ಪುಗಳನ್ನು ಹುಡ್ತೀರಾ. ಹಾಗಾಗಿ ನೀವು ಎಲ್ಲವನ್ನ ತಿದ್ದುವಂತಹ ವ್ಯಕ್ತಿಗಳು ನಿಮ್ಮ ಮುಂದೆ ನಮಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ನಿಜವಾಗ್ಲೂ ಹೆಮ್ಮೆಯ ವಿಷಯ. ಶಾಲೆಯಲ್ಲಿ ತುಂಬಾ ಕಷ್ಟ ಆಗ್ತದೆ ಮಕ್ಕಳನ್ನು ನೀವು ನಿಯಂತ್ರಣದಲ್ಲಿಡೋದು. ಅದರಲ್ಲಿ ನಿಮ್ಮ ಸೇವೆ, ಒಂದು ರೈತ, ಒಂದು ಯೋಧ, ಇನ್ನೊಂದು ಶಿಕ್ಷಕ, ಈ ಮೂರು ವ್ಯಕ್ತಿಗಳಿಗೆ ಇರ್ತಕ್ಕಂಥ ಗೌರವ ದೇಶದಲ್ಲಿ ಯಾವ ಕಡೆಗೂ ಸಿಕ್ಕಿಲ್ಲ ಅಂತ ಹೇಳ್ತಾ ನಾನು ಹೆಮ್ಮೆಯಿಂದ ಹೇಳ್ತೀನಿ. ಈ ಒಂದು ಎಲ್ಲ ಶಿಕ್ಷಕರು ಇಂತಹ ಒಂದು ಭಾರತಕ್ಕೆ ಉತ್ತಮ ಒಂದು ರತ್ನವನ್ನು ಕೊಟ್ಟಿದ್ದಾರೆ ಅಂದರೆ ಇದಕ್ಕೆ ಕಾರಣ ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಇವರು ಕೊಟ್ಟಿರ್ತಕ್ಕಂತಹ ಶಿಕ್ಷಕರ ಒಂದು ಪರಿಶ್ರಮದಿಂದ, ಅವರ ತಾಳ್ಮೆಯಿಂದ ಒಳ್ಳೆಯ ವ್ಯಕ್ತಿಗಳನ್ನು ಸಮಾಜಕ್ಕೆ ಕೊಟ್ಟಿದ್ದಾರೆ ಅಂತಂದರೆ ಇದಕ್ಕೆ ಕಾರಣ ಶಿಕ್ಷಕರು. ಈ ಎಲ್ಲ ಶಿಕ್ಷಕರ ತಂಡಕ್ಕೆ ಒಂದು ದೊಡ್ಡ ಚಪ್ಪಾಳೆಯನ್ನು ಈ ವೇದಿಕೆಯ ಮುಖಾಂತರ ಕೊಡಬೇಕು ಅಂತ ಎಲ್ಲರನ್ನು ಕೇಳಿಕೊಳ್ತೇನೆ. ಶಿಕ್ಷಕರಿಗೆ ಈಗ ಮೊಬೈಲ್ ಜಗತ್ತಿನಲ್ಲಿ ಮಕ್ಕಳು ದಾಸರಾಗಿರ್ತಾರೆ. ಅದರಿಂದ ಹೊರತರಬೇಕಾದ ಶಿಕ್ಷಕರ ಪಾತ್ರ ತುಂಬಾ ಮುಖ್ಯವಾಗಿರ್ತದೆ. ಆದರೆ ಅವರಿಗೆ ಕಷ್ಟ ಆಗ್ತದೆ, ನಮಗೂ ಗೊತ್ತಿದೆ. ಈ ಕೊರೋನಾ ಸಂದರ್ಭದಲ್ಲಿ ಮೊಬೈಲಲ್ಲೇ ಪಾಠವನ್ನು ಮಾಡಿ ಅಂತ ಹೇಳ್ತೇವೆ. ನಾವು ಮೊಬೈಲನ್ನು ಕೊಡದೇ ಇರ್ತೀವಿ, ಆದರೆ ಮೊಬೈಲಲ್ಲೇ ಪಾಠ ಮಾಡಿದಾಗ ಶಿಕ್ಷಕರು ಯಾವ ರೀತಿಯಾಗಿ ಪಾಠ ಮಾಡಬೇಕು. ಹಾಗಾಗಿ ಇಂಥ ಎಲ್ಲ ಸಮಸ್ಯೆಗಳನ್ನು ಶಿಕ್ಷಕರು ಅನುಭವಿಸ್ತಾ ಇದ್ದಾರೆ. ಗೊತ್ತಾಗ್ತದೆ. ಹಿಂದೆ ನಮಗೆಲ್ಲ ಪಾಠ ಮಾಡುವಾಗ ನೀವು ಕೈ ಕೊಟ್ಟಿತ್ತು. ಈಗ ಏನಾದರೂ ಶಿಕ್ಷಕರು ಹೊರಟು ಪೇರೆಂಟ್ಸ್ ಮನೆಗೆ ಬರ್ತಾರೆ, ಶಿಕ್ಷಕರ ಮನೆಗೆ ಬರ್ತಾರೆ. ಯಾಕೆ ನಮ್ಮಲ್ಲಿ ಹೊರಟ ಪೋಷಕರ ಅಥವಾ ಸಮಾಜನ ಇದರಲ್ಲಿ ಸಮಾಜಕ್ಕೆ ಅಂದರೆ ಒಳ್ಳೆಯ ಕೆಲಸ ಆಗಬೇಕು ಅಂತ ಹೇಳಿ ನಗರಸಭೆಯಿಂದ ಕಾವಲು ಕಮಿಟಿ ಅಂತ ಮಾಡಿ ಎಲ್ಲ ಶಿಕ್ಷಕರ ತಂಡ, ಇದರಲ್ಲಿ ಎಲ್ಲ ಅಧಿಕಾರಿಗಳ ತಂಡ ಇದರಲ್ಲಿ ಭಾಗವಹಿಸಿ ಈ ಒಂದು ಬಾಲ್ಯ ವಿವಾಹ ಪದ್ಧತಿಯನ್ನು ತಡೆಗಟ್ಟುವಲ್ಲಿ ಎಲ್ಲರೂ ಕೂಡ ಸೇರಿ ಕೆಲಸವನ್ನು ಮಾಡ್ತಿದ್ದಾರೆ. ಇದಕ್ಕೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ನಮ್ಮ ಕೈಲಾದಷ್ಟು ಸಹಕಾರವನ್ನು, ಸಮಾಜಮುಖಿ ಕೆಲಸವನ್ನು ನಾವು ಎಲ್ಲರೂ ಸೇರಿ ಮಾಡಬೇಕಾಗಿದೆ. ಅದರಲ್ಲಿ ಶಿಕ್ಷಕರ ಪಾತ್ರವನ್ನು ನಾವು ಎಲ್ಲರನ್ನು ನೆನಪಿಸಿಕೊಂಡು ಈ ಸಾಧಕರಿಗೆ ಸನ್ಮಾನವನ್ನು ಮಾಡ್ತೀವಿ. ಹೆಚ್ಚು ಅಂಕಗಳನ್ನು ತೆಗೆದಂತಹ ವಿದ್ಯಾರ್ಥಿಗಳಿಗೆ ಸನ್ಮಾನವನ್ನು ಮಾಡ್ತೀವಿ. ಅದರಲ್ಲಿ ಹಾರ, ಶಾಲು, ತುರಾಯಿಗಳ ಮುಖ್ಯವಲ್ಲ, ಅವರಿಗೆ ಉತ್ತೇಜನವನ್ನು ಕೊಟ್ಟು, ಗೌರವವನ್ನು ಕೊಟ್ಟು ಅವರನ್ನು ಅಭಿನಂದಿಸಿದ್ವಿ. ಅದು ನೀವು ಕೊಟ್ಟಂತಹ ಗೌರವ, ಅವರ ಸಾಧನೆಗೆ ಸಿಕ್ಕಂತಹ ಗೌರವ. ಈ ರೀತಿಯಾಗಿ ಎಲ್ಲ ಸಾಧಕರಿಗೆ ನೀವು ಸನ್ಮಾನವನ್ನು ಮಾಡಿದ್ದೀರಾ. ನಿವೃತ್ತಿ ಜೀವನವನ್ನು ನಡೆಸೋದಕ್ಕೆ ಹೋಗಿರ್ತಕ್ಕಂಥ ಎಲ್ಲ ಕರಕುಶಲ ಕಲೆ ಒಂದು ಸಂಸ್ಕೃತಿ. ಅದನ್ನು ಮುಂದಿನ ಪೀಳಿಗೆ ಸಹ ಅನುಸರಿಸುವಂತಹ ವಾತಾವರಣ ನಿರ್ಮಾಣ ಮಾಡಬೇಕು ಎಂದು ಮೈಸೂರು ಗುಡಿಗಾರ ಸಹಕಾರ ಸಂಘದ ಅಧ್ಯಕ್ಷ ಲೋಕೇಶ್ ಕುಮಾರ್ ಗುಡಿಗಾರ್ ತಿಳಿಸಿದರು. ಸಾಗರದ ಅಜಿತ ಸಭಾಭವನದಲ್ಲಿ ಶುಕ್ರವಾರ ಮೈಸೂರು ಗುಡಿಗಾರರ ಸಹಕಾರ ಸಂಘದ ವತಿಯಿಂದ ಹಿರಿಯ ಕುಶಲಕರ್ಮಿಗಳಿಗೆ ಸನ್ಮಾನ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಇದೇ ಸಂದರ್ಭದಲ್ಲಿ ಹಿರಿಯ ಕುಶಲಕರ್ಮಿಗಳಾದ ಎಸ್ಎಸ್ಸಿ ರಮೇಶ್ ಸಾಗರ್, ಮಧುರಾ ಸತ್ಯನಾರಾಯಣ ಸ್ವರ್ಬ ಅವರನ್ನು ಸನ್ಮಾನಿಸಲಾಯಿತು. ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಸಂಘದ ಸದಸ್ಯರ ಮಕ್ಕಳನ್ನು ಪುರಸ್ಕರಿಸಲಾಯಿತು. ಸಂಸ್ಥೆಯ ಉಪಾಧ್ಯಕ್ಷ ಪ್ರಭಾಕರ್, ನಿರ್ದೇಶಕರಾದ ರಂಗನಾಥ್, ವಿನಾಯಕ್, ನಾಗರಾಜ್, ಬಿ ರಂಗನಾಥ್ ಗುಡಿಗಾರ್, ಕೃಷ್ಣಮೂರ್ತಿ ಗುಡಿಗಾರ್, ಕೃಷ್ಣಮೂರ್ತಿ ಕೆ ಗುಡಿಗಾರ್, ಶೇಷಾದ್ರಿ ಇನ್ನಿತರರು ಹಾಜರಿದ್ದರು. ಮೀನಾಕ್ಷಿ ಸ್ವಾಗತಿಸಿದರು. ಎಸ್ಎನ್ ಸುಬ್ರಹ್ಮಣ್ಯ ವಂದಿಸಿದರು. ಸ್ಮಿತಾ ದೇವರಾಜ್ ಕಾರ್ಯಕ್ರಮ ನಿರೂಪಿಸಿದರು. ಅದು ಹಿರಿಯರು ನಮಗೆ ಮಾಡ್ತಕ್ಕಂಥ ಒಂದು ಸಂಸ್ಥೆ.
ಆ ಸಂಸ್ಥೆಯನ್ನ ಉಳಿಸಿ ಬೆಳೆಸಿ ಅದನ್ನ ಜೋಪಾನವಾಗಿ ಕಾಪಾಡುವಂತ ಕೆಲಸ ಮುಂದಿನ ತಲೆಮಾರಿಗೆ ನಮ್ಮ ಮುಂದಿನ ಪೀಳಿಗೆಯವರಿಗೆ ಅದನ್ನ ವರ್ಗಾಯಿಸುವಂತ ಕೆಲಸವನ್ನು ಆಗ್ಬೇಕಾಗಿದೆ. ಹಿಂದಿನವರು ಏನೋ ಸಂಘಟನೆಯಿಂದ ಶಕ್ತಿ ಇದೆ, ಶಕ್ತಿ ಇದೆ, ಸಂಘಟನೆಯಿಂದ ನಾವೇನಾದರೂ ಒಂದು ಸಾಧಿಸಬಹುದು ಅನ್ನೋ ಒಂದು ಗುರಿಯಿಂದ ಸಂಘಟನೆಯನ್ನ ಆರಂಭ ಮಾಡೋದು. 110 ವರ್ಷಗಳ ಹಿಂದೆ ಅಂದ್ರೆ ನಾವು ಬಾಯಿ ಮಕ್ಕಳಿಗೆ 100 ವರ್ಷಗಳು ಅಂತ 100 ವರ್ಷಗಳ ಹಿಂದೆ ನಮ್ಮ ಹಿರಿಯರು ಯೋಚನೆ ಮಾಡಿ ಒಂದು ಸಂಘಟನೆಯನ್ನ ಕಟ್ಟಿ ಬೆಳೆಸಿ ಇಲ್ಲಿ ತನಕ ತಂದಿದ್ದಾರೆ. ಅದನ್ನ ಜೋಪಾನವಾಗಿ ಕಾಪಾಡಿಕೊಂಡು ಮುಂದಿನ ಪೀಳಿಗೆಗೆ ವರ್ಗಾಯಿಸುವಂತ ಜವಾಬ್ದಾರಿ ನಮ್ಮ ಮೇಲೆ. ಇಂತಹ ಸಂಘಟನೆ ಇರುವಾಗ ನಮ್ಮ ಮುಂದಿನ ಪೀಳಿಗೆ ಅಥವಾ ಈಗಿನ ಪೀಳಿಗೆ ನಂತರ ಈ ಕರಕುಶಲವನ್ನ ಮಾಡ್ಕೊಂಡು ಬರ್ತಾರೆ ಹೊರತು ತುಂಬಾ ಕ್ಷೀಣಿಸಿದೆ. ಕಲೆ ನೇಪಥ್ಯಕ್ಕೆ ಸರಿಯುವಂತಹ ಒಂದು ಪರಿಸ್ಥಿತಿ ಬಂದಿದೆ. ಇಂಥ ಸಮಯದಲ್ಲಿ ನಾವು ಹಿರಿಯರು ಮಾಡಿದಂತ ಹಾಗೂ ಈಗಿನ ಪೀಳಿಗೆಯರು ಮಾಡಿರುವಂತಹ ಕಲಾ ವಸ್ತುಗಳನ್ನ ಶೇಖರಿಸಿ ಮುಂದಿನ ಪೀಳಿಗೆಗೆ ಅತ್ಯಂತ ವಿಶಿಷ್ಟವಾದಂತಹ ಕೆಲಸ ಮಾಡೋದಕ್ಕೆ ಇಂಥ ಕೆಲಸಗಳು ಮಾಡ್ತಾ ಇದ್ವಿ ಅನ್ನೋದರ ತೋರಿಸುವಂತ ಒಂದು ಪ್ರಯತ್ನವನ್ನು ನಾವು ಮಾಡಬೇಕಾಗಿದೆ. ಅದಕ್ಕಾಗಿ ಆ ಒಂದು ಉದ್ದೇಶದಿಂದಲೇ ನಾವು ಸಾಗರದ ಮಧ್ಯಭಾಗದಲ್ಲಿ ಹೃದಯ ಭಾಗದಲ್ಲಿ ಒಂದು ಜಾಗದಲ್ಲಿ ಶತಮಾನೋತ್ಸವದ ಒಂದು ಶತಮಾನೋತ್ಸವ ಭವನವನ್ನು ನಿರ್ಮಿಸಬೇಕಂತ ಚಿಂತನೆ ಹಿಂದಿನ ಎಲ್ಲಾ ಕಮಿಟಿಗಳಿಂದಲೂ ಮತ್ತು ಈಗಿನ ಸಮಿತಿಯಿಂದಲೂ ಅದು ಅಪೇಕ್ಷೆ ಇದೆ. ಅದಂತ ಮಾಡಿದ್ರೆ ನಮ್ಮ ಈ ಪೀಳಿಗೆ ಮುಂದಿನ ಪೀಳಿಗೆಗೆ ಈ ಕಲಾ ನಶಿಸುವಂತೆ ನೇಪಥ್ಯಕ್ಕೆ ಸರಿಯುತ್ತೆ ಅಂತಹ ಒಂದು ಕಲೆಯನ್ನ ಪರಿಚಯಿಸುವಂತ ಕೆಲಸವನ್ನಾದ್ರೂ ನಾವು ಮಾಡಬೇಕಾಗುತ್ತೆ. ಆ ಒಂದು ದೃಷ್ಟಿಯಿಂದ ಶತಮಾನೋತ್ಸವದ ಭವನವನ್ನ ನಾವು ನಿರ್ಮಿಸಬೇಕಂತೇಳಿ ನಮ್ಮೆಲ್ಲರ ಅಭಿಪ್ರಾಯ ಇದೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರವನ್ನು ಕೋರ್ತಾ ಇದೆ. ಅದೇ ಜೊತೆಗೆ ನಮ್ಮ ಸಂಘ ಬೇರೆಯವರು ನಮ್ಮ ಸಂಘಕ್ಕೆ ಹೋಲಿಕೆ ಮಾಡ್ತಾರೆ, ನೀವು ಬಾಡಿಗೆ ಮಟ್ಟಲ್ಲೇ ಆಡಳಿತ ನಡೆಸ್ತೀವಿ. ಹೌದು, ನಮ್ಮ ಸಂಘ ಯಾವುದೋ ಲೇವಾದೇವಿ ವ್ಯವಹಾರ ಮಾಡಲ್ಲ, ಹಣಕಾಸಿನ ವ್ಯವಹಾರ ಮಾಡಲ್ಲ. ನಮ್ಮ ಸಂಘ ಏನ್ ಮಾಡ್ತಾ ಇದೆ ಅಂದ್ರೆ ನಮ್ಮ ಸಂಘಟನೆಯಲ್ಲಿ ನಮ್ಮ ಷೇರುದಾರರಲ್ಲಿ ಉತ್ತಮ ವಸ್ತುಗಳನ್ನು ಖರೀದಿ ಮಾಡಿ ಅದನ್ನ ಮಾರಾಟ ಮಾಡುದು. ಅದು ದೈನಂದಿನ ಯಾವ ಉಪಯೋಗಕ್ಕೆ ಬರ್ತಾ ಇರುವಂತಹ ಅಂದ್ರೆ ದೈನಂದಿನ ತುರ್ತು ಉಪಯೋಗಕ್ಕೆ ಬರದಂತಹ ವಸ್ತು ಅಲ್ಲ. ಅದೊಂದು ಪ್ರದರ್ಶನದ ವಸ್ತು, ಅದು ಪೂಜೆಯ ವಸ್ತು ಮತ್ತು ಉಡುಗೊರೆಯ ವಸ್ತು. ಅದು ಅಂತ ಅಭಿರುಚಿ ಉಳ್ಳಂತಹ ವ್ಯಕ್ತಿಗಳೇ ಬಂದು ಅದನ್ನ ಕೊಂಡ್ಕೊಳ್ಬೇಕಾಗುತ್ತೆ. ಅಂತದನ್ನ ಕಾದು ಅದನ್ನು ಮಾರಾಟ ಮಾಡಬೇಕಾಗುತ್ತೆ. ಇಂಥ ಪರಿಸ್ಥಿತಿಯಲ್ಲಿ ನಾವು ಲಾಭ ನಷ್ಟ ಮಾಡಬಾರದು. ಮೌಲ್ಯಗಳನ್ನ ಹಣಕಾಸಿನಲ್ಲಿ ಅಳೆಯಬಾರದು. ನಮ್ಮ ಹೆಚ್ಚುಗಾರಿಕೆ ಇರುವುದು ನಮ್ಮ ಕಲೆಯಲ್ಲಿ ಆ ಹೆಚ್ಚುಗಾರಿಕೆ ಆ ಚಿಂತನೆ ನಮ್ಮ ಇರಬೇಕು ಅಂತ ನಾನು ಎಲ್ಲರೂ ಕೇಳ್ಕೊಳ್ತೀನಿ. ಯಾರು ದಯಮಾಡಿ ನೀವು ಬಾಡಿಗೆಯಿಂದಲೇ ಆಡಳಿತ ನಡೆಸ್ತಾ ಇದ್ದೀರಿ ಅದೆಲ್ಲ ಹೇಳೋದು ಏಕೆ ಈ ಸಂಘಟನೆ ನಡೀತಾ ಇದೆ, ಸಂಘಟನೆ ಹೇಗಾಗಿ ಬೇಕಾಗಿದೆ ಅನ್ನೋದನ್ನು ಚಿಂತನೆ ಮಾಡಬೇಕಾಗುತ್ತೆ. ಹಾಗೆಯೇ ಶತಮಾನೋತ್ಸವ ಭವನ ನಿರ್ಮಾಣ ಮಾಡೋದ್ರಲ್ಲಿ ನಿಮ್ಮೆಲ್ಲರ ಸಹಕಾರವನ್ನು ಕೋರ್ತೀನಿ. ಹಾಗೆ ಹಿರಿಯರು ಮಾಡಿಕೊಂಡಿರುವಂತಹ ಈ ಸಂಘಟನೆ ಇನ್ನು ಮುಂದೆ ನನ್ನ ನಂತರದ ಪೀಳಿಗೆಗಳು ನನ್ನ ನಂತರದ ತಲೆಮಾರಿಗೆ ಇರಬೇಕು. ಆ ವಸ್ತುಗಳು ಅವ್ರು ಮಾಡಿದಂಥವು ಈಗಿನ ಪೀಳಿಗೆಯಲ್ಲಿ ಮಾಡಿದಂಥ ವಸ್ತುಗಳು ಕೆಲಸಕ್ಕೆ ನೋಡಬೇಕು. ನಮ್ಮಲ್ಲಿ ಎಷ್ಟು ಜನ ಕೆಲಸಗಳನ್ನು ಮಾಡಿರ್ತಾರೆ, ಬಟ್ ಅದನ್ನ ತೋರ್ಸಕ್ಕೆ ಇರುವಾಗಿಲ್ಲ. ಆವಾಗ ಹಿಂದಿನವರಲ್ಲಿ ಯಾವುದೇ ಪ್ರಚಾರದ ಮಾಧ್ಯಮ ಇರಲಿಲ್ಲ. ಈಗ ಅಂತ ಪ್ರಚಾರದ ಮಾಧ್ಯಮ ಇದೆ. ಈಗ ನಮ್ಮಲ್ಲಿ ಕೆಲವೇ ಸಿಗುತ್ತೆ. ರಾಮಚಂದ್ರಪುರ ಮಠದಲ್ಲಿ, ವಿಧಾನಸೌಧದಲ್ಲಿ, ಹಾಗೆ ಅರಮನೆಯಲ್ಲಿ ಮಾತ್ರ ಸಿಗುತ್ತೆ. ಕೆಲವೊಂದು ವಸ್ತು ಪ್ರದರ್ಶನ ಬೇರೆ ಬೇರೆ ರಾಜ್ಯದಲ್ಲಿ ದೇಶದಲ್ಲಿರುವಂತಹ ವಸ್ತು ಪ್ರದರ್ಶನದಲ್ಲಿ ಮಾತ್ರ ನಮ್ಮ ಹಿರಿಯರು ಮಾಡಿದಂತಹ ವಸ್ತುಗಳು ಸಿಗ್ತದೆ. ಅಂತ ಹಾಗೆ ನಮ್ಮ ಸಾಗರದಲ್ಲಿ ಒಂದು ಶತಮಾನೋತ್ಸವ ಭವನ ಮಾಡಿ ಅಲ್ಲಿ ಉತ್ತಮವಾದಂತ ವಸ್ತುಗಳನ್ನ ಇಟ್ಟು ಮುಂದಿನ ಪೀಳಿಗೆಗೆ ಇಂಥ ವಸ್ತುಗಳು ನಮ್ಮ ಮಾಡ್ತಾ ಇದ್ರು ಅನ್ನೋದು ತೋರಿಸುವಂತ ಪ್ರಯತ್ನವನ್ನು ನಾವು ಮಾಡಬೇಕಾಗ್ತದೆ. ಹಾಗೆಯೇ ಈಗ ಮಟ್ಟಿ ಬೆಳೆಸಿ ನಡೆದಂತಹನ್ನ ನೆನಪಿಸಿಕೊಳ್ಳುವಂತ ಕೆಲಸವನ್ನು ಮಾಡಬೇಕಾಗ್ತದೆ. ಹಾಗೆ ಅವರು ಮಾಡಿದಂತ ವಸ್ತುಗಳನ್ನ ನಾವು ಹೆಚ್ಚಿನ ಬೆಲೆಗೆ ಅಂದ್ರೆ ಆ ವಸ್ತುಗಳು ತುಂಬಾ ಅಪೂರ್ವವಾಗಿರ್ತದೆ, ಅಂತ ವಸ್ತುಗಳನ್ನ ಹೆಚ್ಚಿನ ಬೆಲೆಗೆ ತೋರಬೇಕಾಗುತ್ತದೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಇದ್ರೆ ಅಂತಹ ವಸ್ತುಗಳನ್ನ ಕೊಂಡುಕೊಂಡು ಪ್ರದರ್ಶನಕ್ಕೆ ಇರುವಂತಹ ಪ್ರಯತ್ನವನ್ನು ನಾವು. ಇದು ಶುಕ್ರವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.